ಇದಕ್ಕೆ ಏನು ಕನೆಕ್ಷನ್ ಇಲ್ಲ. ಅವ್ರು ದಿನ ಕೊಡ್ತಾರೆ. ಮತ್ತೆ ಯತ್ನಾಳ್ ಯಾಕಪ್ಪ ಹಿಂದಕ್ಕೆ ಪಾಕಿಸ್ತಾನ ಹಿಂಗೆಲ್ಲ ಮಾತಾಡ್ತಾರಲ್ಲ, ಯತ್ನಾಳ್ ನನ್ನ ಕೂಡನೇ ನಮಾಜ್ ಬಿದ್ದಾರ. ನನ್ನ ಕೂಡನೇ ರಂಜಾನ್ದಾಗ ನನ್ನ ಕೂಡನೇ ಇವತ್ತು ನುಸ ಅವರು ಪ್ರಾರ್ಥನೆ ಮಾಡ್ಯಾರ. ನನ್ನ ಕೂಡನೇ, ಮತ್ತೆ ಬೇರೆ ಕೂಡ ಅಲ್ಲ. ನೆನಪಾರಿದ್ರು ಅವಾಗ JDS ನಾಗಿದ್ರು ಅವಾಗ ಮುಸಲ್ಮಾನರು ಟೋಪಿ ಇವ್ರು ಹಾಕೊಂಡಿದ್ರಲ್ಲ, ಟೋಪಿ ಟೋಪಿ ಹಾಕೊಂಡಿದ್ರಲ್ಲ, ಟೋಪಿ ಹಾಕೊಂಡಿದ್ರು. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡ್ಯಾರ. ಈಗ ಟಿಪ್ಪು ಸುಲ್ತಾನ್ ಬೈತಾರ. ನಾವು ಹಂಗಿಲ್ಲಪ್ಪ, ನಾವು 25 ವರ್ಷ ಕಳೆದ 25 ವರ್ಷ ಪ್ರತಿ ನಮ್ಮ ರಂಜಾನಕ್ಕೆ ನಾವು ಹೋಗಿನಿ, ಪ್ರಾರ್ಥನೆ ಸಲ್ಲಿಸಿದ್ವಿ. ನಮ್ಮ ಬೌದ್ಧರಿಗೆ ಕದಾಗ ನಾವು ಬೌದ್ಧ ವಿಹಾರ ನಾನೇ ಕಟ್ಕೊಟ್ಟಿನಿ ಬಿಜಾಪುರನಾಗ. ಜೈನರ ಕಾರ್ಯಕ್ರಮಕ್ಕೂ ಹೋಗ್ತೀವಿ, ಎಲ್ಲ ಕಾರ್ಯಕ್ರಮ ಹೋಗ್ತೀವಿ ನಾವು, ಎಲ್ಲ ಧರ್ಮದವ್ರದ್ದು ಇದು ಮಾಡ್ತೀವಿ. ಯತ್ನಾಳ್ ಅವ್ರ ಕೆಲಸ ಅಟ್ಟೆ. ಪಾಕಿಸ್ತಾನ ಈಗ ಅವಾಗ ನೀವು ನಮಾಜ್ ಬಿಡೋ ಟೈಮ್ನಾಗ ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋತ್ತಿಗೆ ಅವಾಗ ಅಲ್ಲ ಹೋಗಕ್ಕೆ ಬರ್ರಿ. ಈಗ ಸೊ ಬೇಡ್ರಿ ಇವೆಲ್ಲ ಸುಮ್ಮನೆ ಇದೆಲ್ಲ ಮಾರೆ ಮಾತಾಡುವಂಥದ್ದು. ಈ ಚುನಾವಣೆಯಲ್ಲಿ ಉಮೇಶ್ ಮೇಟಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೇನೆಂದ್ರೆ, ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಅದರ ಫಲಾನುಭವಿಗಳು ನಾವೆಲ್ಲರೂ ಆಗಿದ್ದೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಉಮೇಶ್ ಮೇಟಿ ಮೇಲೆ ಇರಲಿ ಅಂತ ವಿನಂತಿ ಮಾಡ್ಕೊತೀನಿ. ಅನೇಕ ವೇದಿಕೆಗಳು ನಾವು ಕೇಳ್ತಾ ಇದ್ದೀವಿ, ಇಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಿರೋ ಕಾರ್ಯಕ್ರಮ ಗಂಡಸರಿಗೆ ಏನು ಕೊಟ್ಟಿರಿ ಅಂತ. ನಾ ಕೇಳ್ತೀನಿ, ನಿಮ್ಮ ಮನೆಯವ್ರನ್ನ ತವ್ರ ಮನೆಗೆ ಹೋಗ್ಬೇಕಾದ್ರೆ, ಜಾತ್ರೆಗೆ ಹೋಗ್ಬೇಕಾದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ರೊಕ್ಕ ಯಾರು ಕೊಡ್ತಿದ್ರು? ನೀವು ಕೊಡ್ತಿದ್ರಿ? ಇಲ್ಲ, ಅವ್ರ ರೊಕ್ಕ ಕೊಡ್ತಾ ಇದ್ವಲ್ಲ. ಕರೆಂಟ್ ಬಿಲ್ ಯಾರು ತುಂಬ್ತಿದ್ರಿ? ನೀವು ತುಂಬ್ತಿದ್ರಿ ಗಂಡಸರು. ಮತ್ತು ರೇಷನ್ಗೆ ಹೋಗಿ ತರಬೇಕಂದ್ರೆ ಅದಕ್ಕೆ ರೊಕ್ಕ ಯಾರು ಕೊಡ್ತಿದ್ರು? ನಿಮ್ಮ ಕಿಸೆ ಖಾಲಿ ಆಗ್ತಿತ್ತು. ಇವತ್ತು ನಮ್ಮ ಸರ್ಕಾರ ತಿಂಗಳಿಗೆ ಕನಿಷ್ಠ 5,000 ರೂಪಾಯಿ ಅವರಿಗೆ ಕೊಡುವರ ಮುಖಾಂತರ ಒಂದು ವರ್ಷಕ್ಕೆ 60,000 ಆಕತಿ, 5 ವರ್ಷಕ್ಕೆ 3 ಲಕ್ಷ ರೂಪಾಯಿ ಆಕತಿ. ಇದು ಲೆಕ್ಕ ಹಾಕಿ ಪ್ರಚಾರ ಮಾಡ್ತಾ ಇದ್ದೀವಿ. ಸೋದರನ ವಿರುದ್ಧ ಅಲ್ಲ, ಬಿಜೆಪಿ ವಿರುದ್ಧ ಫಸ್ಟ್ ಕ್ಲಾಸ್ ನಡೀತಾ ಇದೆ ನಮ್ಮ ಕ್ಯಾಂಪೇನ್. ಎಲ್ಲರೂ ಮುಖಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಉತ್ಸಾಹದಿಂದ ಕ್ಯಾನ್ವಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು, ಇಲ್ಲಿ ಮಗನೂ ಸೋಲ್ತಾನ, ಅಲ್ಲಿ ಮೊಮ್ಮಗನೂ ಸೋಲ್ತಾನ ಅಂತೇಳಿ. ಇಲ್ಲ, ಕಾಂಗ್ರೆಸ್ ದುರಾಡಳಿತ, ಈ ಬಿಟ್ಟಿ ಗ್ಯಾರಂಟಿಗಳ ಇದರಿಂದ ಜನ ರೋಷ್ ಹೋಗಿದ್ದಾರ ಅಂತ ಹೇಳ್ತಾರೆ. ಇಲ್ಲ, ಪ್ರಹ್ಲಾದ್ ಜೋಶಿ ಅವರಿಗೆ ಇಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಹೆಚ್ಚು ಅವರು ಗೊತ್ತಾಗಲ್ಲ. ಅವ್ರು ಯಾಕಂದ್ರೆ ಕೇಂದ್ರದಲ್ಲ, ಅವರು ಇಲ್ಲಿ ಗ್ರೌಂಡಲ್ಲಿ ಏನು ನಡೀತಾ ಇದೆ ಗೊತ್ತಾಗಲ್ಲ ಅವ್ರಿಗೆ. ಅದರಿಂದ ಮಗನೂ ಗೆಲ್ತಾನ, ಮೊಮ್ಮಗನೂ ಗೆಲ್ತಾನ, ಇನ್ನೊಬ್ಬ ಮರಿಮೊಮ್ಮಗ ನಿಂತಿದ್ದಂದ್ರೆ ಅವನು ಗೆಲ್ತಿದ್ದ. ಆದ್ರೆ ಯಾರೂ ಇಲ್ಲ ಅಂತೇಳಿ ಇದನ್ನು ಮಾಡಿ. ಇಲ್ಲ, ನಗರದಾಗ ಹೆಂಗೆ ಸರ್ ಈಗ ಫಸ್ಟ್ ಕ್ಲಾಸ್ ಈಗ ಹೇಳಿದ್ನಲ್ಲ, 1,000 ಕಾಂಗ್ರೆಸ್ ಲೀಡ್ ಆಗುತ್ತೆ ಸರ್. 1,000 ಅಲ್ಲ, ಯಾವಾಗಲೂ ಬಿಜೆಪಿ ಲೀಡ್ ಐತೆ. ಯಾವಾಗಲೂ ಈ ಸಲ ಫಸ್ಟ್ ಟೈಮ್. ಮತ್ತೆ ನಾವೆಲ್ಲ ಇಲ್ಲೇ ಲೋಕಲ್ದವ್ರು ಸೇರಿವಲ್ಲ. ಈಗ ಲಾಸ್ಟ್ ಟೈಮ್ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೆ. ಈ ಸಲ ನಾನು ಸಂಪೂರ್ಣ ಸಪೋರ್ಟ್ ಮಾಡಿ ನೀವು 9,000 ಓಟ್ ಬಂದು ಅಂದ್ರೆ ಲೀಡ್ ಆಗೇ ಆಗುತ್ತೆ. ಅದಾಗ 9,000 ಕಾಂಗ್ರೆಸ್ಗೆ ಬರ್ತದೆ, ಅದು ಮತ್ತು ಲೀಡ್ ಆಟೋಮೆಟಿಕ್ ಆಗುತ್ತೆ. ಸಿಟಿಯಲ್ಲಿ ಲೀಡ್ ಆಗ್ತೀವಿ ಅಂತೀರಿ ಸರ್. 7 ಸಲ ಬಿಜೆಪಿ ಲೀಡ್ ಆಗಿತ್ತು. ಈ ಸಲ ನಮ್ಮ 9,000 ಬಂದ್ರಂದ್ರೆ 1,000 ಲೀಡ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಈ ಗ್ಯಾರಂಟಿ ಇಫೆಕ್ಟು ಆಗಿಲ್ಲ ಅನ್ನುವಂಥದ್ದು, ಅದಕ್ಕೆ ಏನಾದರೂ ಇಫೆಕ್ಟ್ ಆಗುತ್ತಾ? ಗ್ಯಾರಂಟಿ ನೋಡ್ರಿ, ಗ್ಯಾರಂಟಿ ಮಹಿಳೆಯರು ಒಂದು ಓಟ್ ಈ ಸಲ ಬೇರೆ ಕಾಂಗ್ರೆಸ್ಸಿಗೆ ಬರ್ತದೆ ಮಹಿಳೆಯರ್ದು. ಯಾಕಂದ್ರೆ ನಮ್ಮ ಕ್ಷೇತ್ರದಾಗ 60,521 ಜನ ಮಹಿಳೆಯರಿಗೆ ಇದರ ಬೆನಿಫಿಷಿಯರ್ಸ್ ಅದಾರ. ಲಾಸ್ಟ್ ಟೈಮು ಸಹೋದರರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಬಂದಿದ್ದೀವಿ. ಈ ಬಾರಿ ಕಾಂಗ್ರೆಸ್ ಸೇರಿಕೊಂಡು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ಹೌದು, ಏನು ಜನರ ರೆಸ್ಪಾನ್ಸ್? ಅವರು ನಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಆಗಿ ಅವ್ರು ಏನು ಅನುಭವಿಸ್ಬೇಕು ಅದನ್ನು ಅನುಭವಿಸಿದ್ದಾರೆ. ಈಗ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೇರಿದ್ದೀವಿ, ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ನಾವು ಪ್ರಚಾರ ಮಾಡ್ತೇವೆ. ಮೊನ್ನೆ ಸಿದ್ದರಾಮಯ್ಯನವ್ರು ಹೇಳಿದರು, ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಗೆಲ್ಲಿಸ್ಕೊಂಡೇ ಬರ್ಬೇಕು ನೀವು. ಹೌದು ಹೌದು, ಅದೇ ಥರ ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ಹೇಳಿದ ಥರನೇ ಕೆಲಸ ಮಾಡ್ತೀವಿ, ಅವರ ಆದೇಶವನ್ನು ಪಾಲಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬಿಜೆಪಿ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್. ಸಾಧ್ಯನೇ ಇಲ್ಲ. ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂಥ ಸಾಧ್ಯತೆ? 8,000 ರಿಂದ 9,000 ಮತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.